ಮನುಷ್ಯನು ಅವನ ನಂಬಿಕೆಯಿಂದ ಮಾಡಲ್ಪಟ್ಟಿದ್ದಾನೆ. ಅವನು ನಂಬಿದ ಹಾಗೆ ಅವನು ಕೂಡ ಹಾಗೆಯೇ ಇದ್ದಾನೆ. ಮನಸ್ಸು ಅದನ್ನು ನಿಯಂತ್ರಿಸಿದವರಿಗೆ ಶತ್ರುವಿನಂತೆ ವರ್ತಿಸುತ್ತದೆ. ಯಾವುದೇ ಲಗತ್ತುಗಳಿಲ್ಲದವನು ನಿಜವಾಗಿಯೂ ಇತರರನ್ನು ಪ್ರೀತಿಸಬಹುದು, ಏಕೆಂದರೆ ಅವನ ಜೀವನವು ಶುದ್ಧ ಮತ್ತು ದೈವಿಕವಾಗಿದೆ. ಆತ್ಮವನ್ನು ಯಾವುದೇ ಆಯುಧದಿಂದ ಎಂದಿಗೂ ತುಂಡು ಮಾಡಲಾಗುವುದಿಲ್ಲ. ಬೆಂಕಿಯಿಂದ ಸುಡಲಾಗುವುದಿಲ್ಲ, ನೀರಿನಿಂದ ತೇವಗೊಳಿಸಲಾಗುವುದಿಲ್ಲ, ಗಾಳಿಯಿಂದ ಒಣಗಿಸಲಾಗುವುದಿಲ್ಲ. ಶೀತ ಅಥವಾ ಶಾಖ, ಸಂತೋಷ ಅಥವಾ ನೋವನ್ನು ಅನುಭವಿಸಿ. ಈ ಅನುಭವಗಳು ಕ್ಷಣಿಕ, ಅವುಗಳು ಬಂದು ಹೋಗುತ್ತವೆ. ಅವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಿ. ನಿಮಗೆ ಬೇಕಾದುದಕ್ಕಾಗಿ ನೀವು ಹೋರಾಡದಿದ್ದರೆ ನೀವು ಕಳೆದುಕೊಂಡದ್ದಕ್ಕಾಗಿ ಅಳಬೇಡಿ. ಸಂತೋಷವು ಬಾಹ್ಯ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವಿಲ್ಲದ ಮನಸ್ಸಿನ ಸ್ಥಿತಿಯಾಗಿದೆ. ನೀವು ಕಡ್ಡಾಯವಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ, ಏಕೆಂದರೆ ಕ್ರಿಯೆಯು ನಿಷ್ಕ್ರಿಯತೆಗಿಂತ ಉತ್ತಮವಾಗಿದೆ. ಕ್ರಿಯೆಯ ಫಲಗಳ ಬಯಕೆಯಿಂದ ಮಾತ್ರ ಪ್ರೇರೇಪಿಸಲ್ಪಟ್ಟವರು ಶೋಚನೀಯರು, ಏಕೆಂದರೆ ಅವರು ಏನು ಮಾಡುತ್ತಾರೆ ಎಂಬುದರ ಫಲಿತಾಂಶಗಳ ಬಗ್ಗೆ ಅವರು ನಿರಂತರವಾಗಿ ಚಿಂತಿಸುತ್ತಿರುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮನಸ್ಸಿನ ಪ್ರಯತ್ನಗಳ ಮೂಲಕ ಮೇಲೇರಬಹುದು. ಅವನು ತನ್ನ ಸ್ವಂತ ಮನಸ್ಸಿನಿಂದ ತನ್ನನ್ನು ತಾನು ಕೀಳಿಸಿಕೊಳ್ಳಬಹುದು, ಏಕೆಂದರೆ ಮನಸ್ಸು ಆತ್ಮದ ಮಿತ್ರ ಮತ್ತು ಶತ್ರು. ಅವನು ಏನನ್ನು ಹುಡುಕದ, ಏನನ್ನು ನಿರೀಕ್ಷಿಸದ ಮತ್ತು ಅದರಿಂದ ಎಂದಿಗೂ ವಿಫಲವಾಗದ ಬುದ್ಧಿವಂತ ವ್ಯಕ್ತಿ. ಏನಾದರೂ ಸಂಭವಿಸಿದೆ, ಒಳ್ಳೆಯದಕ್ಕಾಗಿ ಸಂಭವಿಸಿದೆ. ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ. ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿಯೂ ಸಂಭವಿಸುತ್ತದೆ. ಬದಲಾವಣೆ ಬ್ರಹ್ಮಾಂಡದ ನಿಯಮ. ನೀವು ಕ್ಷಣ ಮಾತ್ರದಲ್ಲಿ ಲಕ್ಷಾಧೀಶರಾಗಬಹುದು ಅಥವಾ ಬಡವರಾಗಬಹುದು. ಪ್ರೀತಿಯು ಪ್ರಣಯ ಸಂಬಂಧಗಳಿಗೆ ಸೀಮಿತವಾಗಿಲ್ಲ. ಇದು ಎಲ್ಲ ಜೀವಿಗಳಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಮೇಲಿನ ಪ್ರೀತಿಯನ್ನು ಒಳಗೊಳ್ಳುತ್ತದೆ.